ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಇದೀಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ರೀತಿಯ ಹೇರಳತೆಗಳು ಉಂಟಾಗಿರುವಂತಹ ಕಾರಣ ಫಲಾನುಭವಿಗಳು ಯಾರು, ಅದೇ ನಿಟ್ಟಿನಲ್ಲಿ ನೋಡೋದಾದ್ರೆ ಅನರ್ಹರು ಯಾರು ಅನ್ನುವಂತಹ ಒಂದಷ್ಟು ವಿಚಾರದ ಬಗ್ಗೆ ಇದೀಗ ಚರ್ಚೆಗಳು ನಡೀತಾ ಇದೆ. ಯಾವ ವಿಚಾರಕ್ಕೆ ಅಂತ ನೋಡೋದಾದ್ರೆ, ಈ ಗೃಹಲಕ್ಷ್ಮಿ ಯೋಜನೆ ಅನ್ನೋದೇನಿದೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಒಂದು ಮಹತ್ವದ ಯೋಜನೆ ಅನ್ನುವಂತಹ ನಿಟ್ಟಿನಲ್ಲಿ ಇರುವಂಥದ್ದು. ಅದೇ ರೀತಿಯಾಗಿ ಈ ಯೋಜನೆಯನ್ನ ಸಾಕಷ್ಟು ಜನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅನ್ನುವಂತಹ ಕಾರಣ ಇದೀಗ ಈ ವಿಚಾರಕ್ಕೆ ಕಡಿವಾಣ ಹಾಕೋದಕ್ಕೆ ಇದೀಗ ಸರ್ಕಾರ ಮುಂದಾಗಿದೆ. ಹೌದು, ಗೃಹಲಕ್ಷ್ಮಿ ಯೋಜನೆಯಡಿ ಅನರ್ಹ ಫಲಾನುಭವಿಗಳನ್ನ ಗುರುತಿಸಿ ಇದೀಗ ಸರ್ಕಾರದ ಅನುದಾನವನ್ನ ದುರುಪಯೋಗವಾಗದಂತೆ ನೋಡಿಕೊಳ್ಳೋದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖಾ ಅಧಿಕಾರಿಗಳ ಪ್ರಮುಖ ಜವಾಬ್ದಾರಿ ಅಂತ ಇದೀಗ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಎಚ್.ಎಂ. ಮುನಿಯಪ್ಪ ಅವರು ಹೇಳಿರುವಂಥದ್ದು. ಇನ್ನು ನಗರದ ತಾಲೂಕು ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ಬುಧವಾರ ನಡೆದಂತಹ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಪ್ರಾಧಿಕಾರದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದಂತಹ ಅವರು, ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಪೈಕಿ ಕೆಲವರು ಮೃತಪಟ್ಟಿದ್ರು ಸಹ ಅವರ ಬ್ಯಾಂಕ್ ಖಾತೆಗಳಿಗೆ ಯೋಜನೆಯ ಹಣ ಇಂದಿಗೂ ಸಹ ಜಮೆ ಆಗ್ತಾ ಇರುವಂತಹ ಪ್ರಕರಣ ಇದೀಗ ಕಂಡು ಬಂದಿದೆ. ಇಂತಹ ಲೋಪಗಳಿಂದ ಸರ್ಕಾರದ ಹಣ ದುರುಪಯೋಗ ಆಗೋದಕ್ಕೆ ಕಾರಣವಾಗುವಂತಹ ಸಾಧ್ಯತೆ ಕೂಡ ಇರೋದ್ರಿಂದ ಫಲಾನುಭವಿಗಳ ಮಾಹಿತಿಯನ್ನ ಕಾಲಕಾಲಕ್ಕೆ ಪರಿಶೀಲಿಸಿ ಅನರ್ಹರನ್ನ ಪಟ್ಟಿಯಿಂದ ಕೈ ಬಿಡುವಂತೆ ಇದೀಗ ಅಧಿಕಾರಿಗಳಿಗೆ ಇದೀಗ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿರುವಂಥದ್ದು. ಇನ್ನು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಲ್ಲಿ ಪಾರದರ್ಶಕತೆ, ಜವಾಬ್ದಾರಿ ಹಾಗೂ ಇಲಾಖೆಗಳ ನಡುವಿನ ಸಮನ್ವಯತೆ ಅಗತ್ಯ. ಈ ಮೂರು ಅಂಶಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಿದ್ರೆ ಮಾತ್ರ ಯೋಜನೆಗಳ ಉದ್ದೇಶ ಸಾರ್ಥಕವಾಗಲಿದೆ ಅಂತ ಇದೀಗ ತಿಳಿಸಿರುವಂಥದ್ದು. ಇನ್ನು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಲ್ಲಿ ಯಾವುದೇ ರೀತಿಯಲ್ಲೂ ಸಹ ನಿರ್ಲಕ್ಷ್ಯಕ್ಕೆ ಅವಕಾಶ ನೀಡದೆ ಫಲಾನುಭವಿಗಳ ಮಾಹಿತಿಯನ್ನ ನಿಯಮಿತವಾಗಿ ಪರಿಷ್ಕರಿಸುವುದು, ಇಲಾಖೆಗಳ ನಡುವೆ ಸಮನ್ವಯವನ್ನ ಸಾಧಿಸೋದು ಹಾಗೂ ಸಾರ್ವಜನಿಕರ ಅವಲುಗಳಿಗೆ ಅಂದರೆ ಅವರ ಒಂದಷ್ಟು ಬೇಡಿಕೆಗಳಾಗಿರ್ಬೋದು, ಅವರ ಒಂದಷ್ಟು ಹೇಳಿಕೆಗಳಾಗಿರ್ಬೋದು, ಈ ಎಲ್ಲದಕ್ಕೂ ಸಹ ತ್ವರಿತವಾಗಿ ಸ್ಪಂದಿಸುವಂತೆ ಇದೀಗ ಅಧ್ಯಕ್ಷರು ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ. ಇನ್ನು ಸಭೆಯಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್.ಎಂ. ಮುನಿಯಪ್ಪ ಅವರು, ತಾಲೂಕು ಯೋಜನಾ ಅಧಿಕಾರಿಗಳಾದಂತಹ ಅನಿಲ್ ಕುಮಾರ್, ಗ್ಯಾರಂಟಿ ಯೋಜನೆಗಳ ಸಮಿತಿ ಸದಸ್ಯರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಿಡಿಪಿಒ, ವಿದ್ಯಾವಸ್ತ್ರದ್, ಬೆಸ್ಕಾಂ, ಆಹಾರ ಮತ್ತು ನಗರ ಸರಬರಾಜು ಇಲಾಖೆ, ಕೆಎಸ್ಆರ್ಟಿಸಿ, ಉದ್ಯೋಗ ವಿನಿಮಯ ಕಚೇರಿ, ತಾಲೂಕು ಪಂಚಾಯಿತಿ ಸಿಬ್ಬಂದಿಗಳು ಸಹ ಈ ಸಭೆಯಲ್ಲಿ ಉಪಸ್ಥಿತರಿರ್ತಾರೆ. ಒಟ್ಟಾರೆಯಾಗಿ ಈ ಗೃಹಲಕ್ಷ್ಮಿ ಯೋಜನೆ ಏನಿದೆಯಲ್ಲ, ಈ ಯೋಜನೆಯನ್ನ ಯಾರ್ಯಾರು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅನ್ನೋದನ್ನ ಕಂಡುಹಿಡಿಯೋದಕ್ಕೋಸ್ಕರ, ಅದೇ ರೀತಿಯಲ್ಲಿ ಯಾರು ಈ ಯೋಜನೆಗೆ ಅರ್ಹರು, ಯಾರು ಅನರ್ಹರು ಅನ್ನೋದನ್ನ ತಿಳಿಸ್ಕೊಳ್ಳೋದಕ್ಕೋಸ್ಕರ ಇವಾಗ ಯಾವಾಗೂ ಅಪ್ಡೇಟ್ ಮಾಡುವಂತಹ ಒಂದಷ್ಟು ವಿಚಾರವನ್ನ ಇದೀಗ ನಿನ್ನೆ ನಡೆದಂತಹ ಸಭೆಯಲ್ಲಿ ಇದೀಗ ತಿಳಿಸಿರುವಂಥದ್ದು. ಗೃಹಲಕ್ಷ್ಮಿ ಯೋಜನೆ ಏನಿದೆಯಲ್ಲ, ಈ ಹಣವನ್ನ ಸಂಪೂರ್ಣವಾಗಿ ಕ್ರೋಢೀಕರಿಸಿ ಅದನ್ನ ಬೇರೆ ಬೇರೆ ವಿಚಾರಕ್ಕೂ ಸಹ ಉಪಯೋಗಿಸುವಂತಹ ಮಹಿಳೆಯರು ಸಹ ಇಂದಿಗೂ ಇರುವಂಥದ್ದು. ಒಟ್ಟಾರೆಯಾಗಿ ನಡೆದಂತಹ ಸಭೆಯಲ್ಲಿ ಯಾರು ಅನರ್ಹರು, ಯಾರು ಅರ್ಹರು ಅನ್ನೋದನ್ನ ತಿಳಿಸ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯ ಮಾಹಿತಿಯನ್ನ ಆಗಿಂದಾಗಿ ಅಪ್ಡೇಟ್ ಮಾಡಬೇಕು ಅನ್ನುವಂತಹ ಮಾಹಿತಿಯನ್ನ ಇದೀಗ ತಿಳಿಸಿರುವಂಥದ್ದು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.